ನಮ್ಮ ಮಕ್ಕಳಲ್ಲಿ ಹಾರ್ಮೋನುಗಳ ಬದಲಾವಣೆಗಳನ್ನು ಹೇಗೆ ನಿರ್ವಹಿಸುವುದು? ಇತ್ತೀಚೆಗೆ 8ನೇ ವಯಸ್ಸಿಗೆ ಯುವಾವಸ್ಥೆಯನ್ನು ತಲುಪುತ್ತಿದ್ದಾರೆ. ಓಹೋ, ಅದು ಸ್ವಲ್ಪ ಚಿಂತಾಜನಕವಾದ ವಿಷಯವೇ. 16 ವರ್ಷ 15 ವರ್ಷ ಆದಮೇಲೆ ತಲುಪೋದು ಒಂದು ಪ್ರಕೃತಿಯ ನಿಯಮ ಅಂತಿತ್ತು. ಈಗ ಅದಕ್ಕಿಂತ ಮುಂಚೆನೇ ಆ ವಯಸ್ಸಿಗೆ ಬರ್ತಾ ಇದ್ದಾರೆ ಅಂದರೆ ಅದು ಸ್ವಲ್ಪ ಚಿಂತಾಜನಕವಾದದ್ದು. ಯಾಕೆಂದರೆ ನಾವು ಮಕ್ಕಳಿಗೆ ಕೊಡ್ತೀವಲ್ಲ ಬೇರೆ ಬೇರೆ ಆಹಾರಗಳು, ಇದರ ಪ್ರಭಾವ ಇರ್ಬೋದು. ಯಾರಾದರೂ ರಿಸರ್ಚ್ ಮಾಡೋರು ಇದರಲ್ಲಿ ಹಾಕಬೇಕು, ರಿಸರ್ಚ್ ಮಾಡಿ ಹೇಳಿ ಅದೇನು ಆಹಾರದಿಂದನ ವ್ಯವಹಾರದಿಂದನ ಯಾಕೆ ಹೀಗಾಗ್ತಾ ಇದೆ ಅಂತ ಕೇಳಬೇಕು. ಸ್ವಾಮಿ ಅಯ್ಯಪ್ಪ ಹರಿಹರ ಪುತ್ರ. ಪುರು ಶಕ್ತಿ ಮಾತ್ರದಿಂದ ಸಂತತಿ ವ್ಯಕ್ತವಾದದ್ದು ಹೇಗೆ? ದಯವಿಟ್ಟು ವಿವರಿಸಿ ಗುರುದೇವ. ಇದನ್ನು ಅರ್ಥ ಮಾಡ್ಕೋಬೇಕಿದ್ರೆ ನಿಮಗೆ ಸಮಷ್ಟಿಯ ವಿಜ್ಞಾನ ಗೊತ್ತಾಗಬೇಕು. ಸಮಷ್ಟಿಯಲ್ಲಿ ಹೇಗಿದೆ ಅಂತಂದರೆ ಬೇರೆ ಬೇರೆ ಶಕ್ತಿಗಳಿವೆ. ಆ ಎಲ್ಲ ಆವಾಗ ಅಲ್ಲಿ ಸ್ತ್ರೀ ಪುರುಷ ಶಕ್ತಿ ಅನ್ನೋದೇ ಇಲ್ಲ, ಎಲ್ಲ ಒಂದೇ ಆಗ್ತದೆ ಶಕ್ತಿಗಳು. ಹಾಗೆ ಗಣಪತಿಯನ್ನು ಪಾರ್ವತಿ ತನ್ನಷ್ಟಕ್ಕೆ ಸೃಷ್ಟಿ ಮಾಡಿದ್ಲು, ಶಿವನ ಜೊತೆ ಕೂಡಿ ಸೃಷ್ಟಿ ಮಾಡಿಲ್ಲ. ಹಾಗೆ ಕಾರ್ತಿಕೇಯನ ಸೃಷ್ಟಿ ಮಾಡಬೇಕಿದ್ರೆ 5 ತತ್ವ ಶಿವನದ್ದು, 1 ತತ್ವ ಪಾರ್ವತಿ ಸೇರಿ ಕಾರ್ತಿಕೇಯನ ಸೃಷ್ಟಿ ಆಯಿತು. ಹಾಗೆ ಹರಿಹರರ ಶಕ್ತಿಯಿಂದ ಅಯ್ಯಪ್ಪ ಸ್ವಾಮಿಯ ಹುಟ್ಟಿದ ಅಂತಂದಾಗ ಅದು ನೀವು ಬರೀ ಶರೀರಕ್ಕೆ ಸಂಬಂಧವಾದ ಲಿಂಗವನ್ನು ಆತ್ಮಕ್ಕೆ, ಚೈತನ್ಯಕ್ಕೆ, ಶಕ್ತಿಗೆ ಸಂಬಂಧಿಸಪಡಕೂಡದು. ಅದು ಬೇರೆ ಇದು ಬೇರೆ, ಗೊತ್ತಾಯ್ತಲ್ಲ. ಆದ್ದರಿಂದ ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಧ್ಯಾನದ ಆಳದಲ್ಲಿ ಹೇಳಿದ್ರೆ ಗೊತ್ತಾಗ್ತದೆ. ಗುರುದೇವ್, ವಿಶ್ವದ ನಿಯಮವೇ ಆಗಿರುವ ಹೃತ್ನ ಬಗ್ಗೆ ಸ್ವಲ್ಪ ವಿವರಿಸುತ್ತೀರೆ? ಸೂಕ್ಷ್ಮದ ಹಂತದಲ್ಲಿ ಈ ನಿಯಮವು ಎಲ್ಲವನ್ನೂ ಹೇಗೆ ನಡೆಸುತ್ತಿದೆ? ಅಂದರೆ ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಸ್ತುವು, ಅಭಿವ್ಯಕ್ತವಾಗಿರ್ತಕ್ಕಂಥ ಪ್ರತಿಯೊಂದು ಘಟನೆಯೂ ಮತ್ತು ವಸ್ತುವು ಸಹ ಒಂದು ನಿಯಮಕ್ಕೆ ಅನುಗುಣವಾಗಿ ನಡೀತದೆ, ನಿಯಮದಿಂದ ಸಂಚಾಲನವಾಗ್ತದೆ. ಆ ನಿಯಮಕ್ಕೇ ಋತಮ್ ಅಂತೀವಿ, ಋತು ಅಂತೀವಿ.